ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಸಿದ್ದು ಪರವಾಗಿ ಮುಂದುವರಿದ ಸಚಿವರ ಬ್ಯಾಟಿಂಗ್. ಕೆಎಚ್ ಮುನಿಯಪ್ಪ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಬಿಕೆ ಹರಿಪ್ರಸಾದ್, ಎಐಸಿಸಿ ಸೆಕ್ರೆಟರಿ ಪಿವಿ ಮೋಹನ್ ಸೇರಿ ಹಲವು ನಾಯಕರುಗಳು ಭಾಗಿಯಾಗಿದ್ದಾರೆ. ನಾಯಕತ್ವ ಬದಲಾವಣೆಯ ಚರ್ಚೆಯ ಕುತೂಹಲ ಕೆರಳಿಸಿರುವಂತಹ ಬೆಳಗ್ಗೆ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪ ಅವರ ನಿವಾಸದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತು ಎಐಸಿಸಿಯ ಸೆಕ್ರೆಟರಿ ಪಿವಿ ಮೋಹನ್ ಅವರು ಭಾಗಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂತಹ ವಿಚಾರ. ಎಐಸಿಸಿ ಸೆಕ್ರೆಟರಿ ಪಿವಿ ಮೋಹನ್ ಅವರು ಭಾಗಿಯಾಗಿರುವಂತಹ ದೃಶ್ಯಾವಳಿಗಳನ್ನು ಅಂದ್ರೆ ಫೋಟೋವನ್ನು ನೋಡ್ತಾ ಇದ್ದೀರಾ. ಬೆಳಗ್ಗೆ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಫೋಟೋಸ್ ಅದು. ಮುನಿಯಪ್ಪ ಅವರ ನಿವಾಸದಲ್ಲಿ ಒಂದು ಕಡೆಗೆ ಕಾಂಗ್ರೆಸ್ ನಾಯಕರುಗಳು ಸಭೆಗಳ ಮೇಲೆ ಸಭೆಗಳು ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆಗೆ ದಲಿತ ನಾಯಕರುಗಳೆಲ್ಲರೂ ಸೇರಿ ಒಂದು ಕಡೆ ಸಭೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆಗೆ ಒಕ್ಕಲಿಗ ನಾಯಕರು ಸಭೆಯನ್ನು ಮಾಡ್ತಾ ಇರೋದು. ಈಗ ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ನಡೆದಿರುವಂತಹ ಸಭೆಯ ಫೋಟೋವನ್ನು ನೋಡ್ತಾ ಇದ್ದೀರಾ. ಹರಿಯಾಣ ಇನ್ಚಾರ್ಜ್ ಆದಮೇಲೆ ಇಲ್ಲೆಲ್ಲ ಜೊತೆಯಲ್ಲೇ ಇದ್ದವು. MLC ಆಗಿದ್ದಾಗ ದಿನ ಮನೆಗೆ ಕರೀತಾ ಇದ್ರು ತಿಂಡಿ ಇದಕ್ಕೆಲ್ಲ ಕ್ವಾರ್ಟರ್ಸಲ್ಲಿ. ಇವರು ಹರಿಯಾಣಕ್ಕೆ ಹೋದ್ಮೇಲೆ ಮತ್ತೆ ಭೇಟಿಯಾಗಕ್ಕೆ ಅವಕಾಶ ಆಗಲಿಲ್ಲ. ಅದಕ್ಕೆ ನೆನ್ನೆ ಸಿಕ್ಕಿದ್ರು, ಮನೆಗೆ ಬನ್ನಿ ಅಂದರು. ತಿಂಡಿಗೆ ಬಂದರು, ತಿಂಡಿ ಆಗಿದೆ. ಅವ್ರು ಇನ್ಚಾರ್ಜ್ ಇದ್ದಾರೆ ಹರಿಯಾಣ. ಅವರು 30-40 ವರ್ಷ ಅಲ್ಲೇ ಕೆಲಸ ಮಾಡ್ತಾರೆ. ಸೊ ನಮ್ದು ಏನು ಚರ್ಚೆ ಇಲ್ಲ. ಇವರಿಬ್ಬರನ್ನು ಕರೆಸಿ ಅಧ್ಯಕ್ಷರನ್ನ, ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಅಷ್ಟೇ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಯೋಜನೆಗಳು ಕೊಟ್ಟಿವಿ, ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ. ಆದರೆ ರಾಜಕೀಯ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗೆ ಹೋದಾಗ ಕೂಡ ಮಾನ್ಯ ACC ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀನಿ. ಇದನ್ನು ಕಾಂಗ್ರೆಸ್ ಅವರೇ ಅವನ್ನೆಲ್ಲ ನೋಡಬೇಕು, ನೋಡ್ತಾ ಇರ್ತೀನಿ. ಏನು ಸರ್ ಈ ಸಂದರ್ಭದಲ್ಲಿ ನೋಡುವಂಥದ್ದು? ಸ್ನೇಹಿತರು ಎಲ್ಲ ಹಳೆ ಸ್ನೇಹಿತರು ಒಂದ್ಸಲಿ ನೋಡೋದಷ್ಟೇ. ಸರ್ ಈಗ ನೀವು ಹಿರಿಯ ನಾಯಕರು, ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ಒಂದು ರೀತಿ ಜಾಸ್ತಿ ಆಗ್ತೈತೆ. ಏನು ಸಲಹೆ ಕೊಟ್ಟಿದ್ದೀರಿ? ಮುನಿಯಪ್ಪನವ್ರು ಸಲಹೆ ಕೊಟ್ಟಿದ್ದಾರಲ್ಲ, ಅದೇ ಸಲಹೆ. ಆದಷ್ಟು ಬೇಗ ಕೇಂದ್ರದಲ್ಲಿ ನಾಯಕತ್ವ ಇವ್ರನ್ನ ಕರೆಸಿ ಮಾತಾಡಿ ಬಗೆಹರಿಸಬೇಕಾಗತ್ತೆ. ಯಾಕಂದರೆ ಕೇವಲ 140 ಜನ ಶಾಸಕರು ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ತಂದಿರತಕ್ಕಂಥದ್ದಲ್ಲ. ಹೋದ ಬಾರಿ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ, ಅಮಿತ್ ಶಾ, RSS ವಿರುದ್ಧ ಎಲ್ಲ ಸಿವಿಲ್ ಸೊಸೈಟಿಯವರು ಮತ್ತು ಕಾಂಗ್ರೆಸ್ಸೇತರ ಜನಸಾಮಾನ್ಯರು BJP ವಿರುದ್ಧ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಗೆಲ್ಲಿಸಿದ್ದಾರೆ. ಅವ್ರಿಗೆ ನೋವಾಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗತ್ತೆ. ಕೇವಲ ನಾವೇ ಗೆಲ್ಲಿಸ್ಬಿಟ್ಟಿದ್ದೀವಿ ಅನ್ನೋದು ಸುಳ್ಳು. ಆದ್ದರಿಂದ ಏನು ಮುನಿಯಪ್ಪನವ್ರು ಹೇಳಿದ್ರು, ಆದಷ್ಟು ಬೇಗ ಕೇಂದ್ರ ನಾಯಕತ್ವ, ಅದರಲ್ಲೂ ಸಹ ಈಗ ಕರ್ನಾಟಕದವರೇ ಆದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.